ಮಗಳೇ ಮಗಳೇ ಮಗಳೇ, ಏನಿದು? ಎಲ್ಲೂ ಕಾಣ್ತಾನೂ ಇಲ್ಲ, ಮನೆಯಾಗೂ ಇಲ್ವಾ? ಏ ಸುಮಿ, 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 ಎಲ್ಲೋದ್ಲಿ ಇವಳು? ಎಲ್ಲಿ ಹಾಳಾಗೋದ್ಲು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಯಾವಾಗ ನಾ ಬರೋಳಲ್ಲ, ಮಾತಾಡ್ಸಕ್ಕನ್ವೇ ಬರೋಳು, ಇಲ್ಲಾಂದ್ರೆ ಇದು ಮಾಡೋಳು, ಒದ್ದಾಡೋಳು, ಅದು ಇದು ಮಾಡೋಳು, ಏನೂ ಇಲ್ವಲ್ಲ. ಹ್ಞೂ, ಯಾಕೆ ಅಂತಾನೆ ಅರ್ಥ ಆಯ್ತಿಲ್ಲ. ಎಲ್ಲೋದ್ಲು? ಲೋ ಮೊಮ್ಮಗ್ನೆ, ಲೋ ಮೊಮ್ಮಗ್ನೆ, ಅಯ್ಯೋ ಸುನಿ, ಸುಮಿ, ಸುಮಿ ಎಲ್ಲೋದೆ? ಅಯ್ಯೋ ಹಾಳಾದೋಳೆ, ಒಳಗಡೆ ಇಲ್ಲ ಅನ್ನಿಸ್ತದ, ಬಾಕ್ಲು ಮುಚ್ಚಿದ್ದಂಗೈತೆ. ಹ್ಞೂ, ಯಾಕ ಹಿಂಗ್ ಕೂಕತಾ ಇದೀಗೆ? ಅಕ್ಕ, ನನ್ನ ಮಗಳು ನನ್ನ ಮೊಮ್ಮಗ ಏನು ಕಾಣ್ತಾನೆ ಇಲ್ವಲ್ಲ, ಎಲ್ಲೊಂಟೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲ ಮನೆ ಏನೋ ಖಾಲಿ ಮಾಡಿಸಿದ್ರು, ಹಂಗೆ ಹಿಂಗೆ ಅಂತಿದ್ರು. ಅದು ನಿಜವೇ? ಓ, ಆವತ್ತಿನ ನೀ ಖಾಲಿ ಮಾಡ್ಕೊಂಡು ಹೊಂಟೋದ್ರಲ್ಲ ಕಣಕ್ಕ, ಒಂದು 15 ದಿನ ಆಗಿರ್ಬೇಕು ಅಂತ ಅನ್ನಿಸ್ತದೆ. ಅಕ್ಕ ಅವ್ರು ಏನು ಊರು ಬಿಟ್ಬಿಟ್ಟೇನು ಹೋಗಿಲ್ಲ ಅಂತ ಅನ್ನಿಸ್ತದಪ್ಪ. ಹ್ಞೂ, ಈ ಊರಾಗೆ ಏನೇ ಇದ್ರು ಓಡಾಡ್ತಿದ್ರು ಅಂತ ಹೇಳ್ತಿದ್ರು. ಆ ದೇವಸ್ಥಾನದಾಗ ಮನೆ ಕಂತ ಇದ್ರಂತೆ. ಇಬ್ರು ಊರು ಬಿಟ್ಟು ನಾವು ಹೋಗಂಗಿಲ್ಲ, ಪೊಲೀಸ್ ಸ್ಟೇಷನ್ನಾಗೇನೋ ವಾರ್ನಿಂಗ್ ಏನೋ ಕೊಟ್ಬಿಟ್ಟಿದ್ರಂತೆ. ಊರು ಬಿಟ್ಬಿಟ್ಟು ಹೋಗಂಗಿಲ್ಲ, ಕೇಸ್ ಎಲ್ಲನೂ ಮುಗ್ದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಹೋಗಂಗಿಲ್ಲ ಅಂತೇನೋ ಹೇಳ್ತಿದ್ರಂತೆ ಕಣಕ್ಕ. ಅದಕ್ಕೆ ಊರಾಗೆ ಏನೇ ಎಲ್ಲೋ ಇರಬೇಕು ಅನ್ನಿಸ್ತದೆ ನನಗೇನೋ. ಕೇಸ್ ಐತಲ್ಲ, ಊರು ಬಿಟ್ಟು ಹೋಗಂಗಿಲ್ಲ ಅಲ್ಲ, ಮತ್ತೆ ಎಲ್ಲವ್ರೆ ಅಂತ ಮಕ್ಕ ಎಲ್ಲ ನೋಡ್ದೆ 15 ದಿನದಾಗ ನಿಂಗೆಲ್ಲ ಕಾಣಿಸಿದ್ರೆ. ಅದೇ ಕಣಕ್ಕ, ದೇವಸ್ಥಾನದಾಗ ಮನೆ ಕಟ್ಟ ಇದ್ರು ನೋಡಿದ್ದೆ, ಒಂದು ರಾತ್ರಿನೇನೋ ನೋಡಿದ್ದೆ ಬರ್ಬೇಕಾರೆ. ಅದೇ ಈ ಪೂಜೆ ಮಾಡ್ಬೇಕಿತ್ತಲ್ಲ, ಈಗ ಪೂಜೆ ಬೆಳಗಿನ ಜಾವನೇ ನೀವು ಒಂದು ಕಿತ್ತ ನೋಡಿದ್ದೆ. ಅದಾದ್ಮೇಲೆ ಅದು ಎಲ್ಲೋದ್ರು ನಾ ಕಾಣೆ. ಪೊಲೀಸವರು ಊರು ಬಿಟ್ಬಿಟ್ಟು ಹೋಗಂಗಿಲ್ಲ ಅಂತ ಹೇಳೋರಲ್ಲ, ಅವ್ರು ಊರು ಬಿಟ್ಟು ಹೋದ್ರೂ ಗೊತ್ತಾಯ್ತದೆ. ಫೋನ್ ಗೀನ್ ಮಾಡ್ಬೇಕಿತ್ತು ಕಣಕ್ಕ. ರಾತ್ರಿಯಿಂದ ಫೋನ್ ಹಾಕ್ತೀವಿ, ಸ್ವಿಚ್ ಆಪು ಸ್ವಿಚ್ ಆಪು ಸ್ವಿಚ್ ಆಪು. ಅದು ಎಲ್ಲೋಗವ್ರು ಏನೋ ನಾ ಕಾಣೆ. ಅಲ್ಲ, ಯಾರನ್ನ ತಲೆಗಿಲ್ಲ ಕೆಡಿಸ್ಕೊಳಕಿಲ್ವಾ ಅಂತ ಹೇಳ್ಬಿಟ್ಟು ವಸಿನಾದ್ರೂ ಯಾರನ್ನ ತಲೆ ಕೆಡಿಸ್ಕೊತಾರ? ನನಗೆ ಅದೇ ಅರ್ಥವಾಯ್ತಿಲ್ವಲ್ಲ ನಂಗಂತೂ. ಇರು, ಹೋಗ್ಬಿಟ್ಟು ಒಂದು ಕಿತ್ತ ಕೇಳಬೇಕು, ಎಲ್ಲವ್ರೆ ಏನು ಮಾಡ್ತಾವ್ರೆ ಏನು ಕತೆ ಅಂತ ಹೇಳ್ಬಿಟ್ಟು. ನಮ್ಮ ಒಳಿಯೊಂದ್ರಿಗೆ ಏನಾರ ಗೊತ್ತಿರ್ತದ ಅಂತ ಹೇಳ್ಬಿಟ್ಟು. ಹಂಗಾರೆ ಕಾಣ್ತಿಲ್ಲ ಅಂತಂದ್ರೆ ಏನಕ್ಕೆ ಅರ್ಥ? ಏನೋ ಒಂಟಿಗಿಂಟು ಹೋಗ್ಬಿಟ್ರ ಅಂತ. ಹೋಗಂಗಿಲ್ಲ ಅಂದಮೇಲೆ ಹೆಂಗಕ್ಕ ಹೋಯ್ತಾರೆ? ಅಯ್ಯೋ ಶಿವನೇ, ಕೇವ್ಸ್ ಪಾಸ್ ಇರ್ತದೆ, ಹೋಗಂಗಿಲ್ಲ. ಯಾಕೋ ನನಗೆ ನಿಮ್ಮ ಒಳಿಯೋನ ಮೇಲೆ ಏನೇ ಡೌಟು. ನಿಮ್ಮ ಒಳಿಯನೇ ಏನೋ ಮಡಗಿಡ್ಗವನ ಏನು ಅಂತ ನೋಡು. ಅಯ್ಯೋ ಶಿವನೇ, ಅಲ್ವಾ? ಮೊದಲೇ ನೀನು ನೆಟ್ಟಿಗಿಲ್ಲ. ನಾನೇನಾರ ಕಿತ್ತೋಗಿರೋ ಲಕ್ಷ್ಮಣ್ ಕೇಳಕ್ಕೆ ಹೋಗ್ಬಿಟ್ರವಳ ರಾಕ್ಷಸಿ ಆಡ್ದಂಗೆ ಆಡ್ಬಿಡ್ತಾಳೆ ಅವಳಂತೂ. ಮೊಯ್ ಮೇಲೆ ಯಾಗ್ಬಿಡ್ತಾಳೆ. ಕಪಾಳು ಕೊಡ್ಬಿಟ್ಟು ನಾನೇನೇ ಕಳಿಸಿದ್ಲು ಒಂದು ಕಿತ್ತ ಹೋಗಿ ಕೇಳಿದಕ್ಕೆ, ಮುದ್ಕಿ ನನ್ನನ್ನು ಬಂದು ಯಾಕೆ ಕೇಳ್ತೀಯ, ಅವ್ರು ಎಲ್ಲೋಗೋರು ನನಗೋರ್ಗು ಏನು ಸಂಬಂಧ ಇಲ್ಲ, ಹೋಗೋದು ಬಿಡದ. ನಾನು ತಲೆ ಕೆಟ್ಟಿ ಯಾರಾಡ್ದು ಬಿಡ್ತಾವತ್ತು ಬಂದ್ಬಿಟ್ಟೆ. ಈಗ ನಾನು ಯಾರನ್ನು ಕೇಳಿ ಆ ಲಕ್ಷ್ಮಣ್ ಕೇಳಿದ್ರೆ ಇದು ಮಾಡೋಕ್ಕಿಲ್ಲ. ಅಲ್ಲ, ನೀನು ಊರಾಗ ಬೇರೆ ಕಾಣ್ತಿಲ್ಲ ಅಂತ ಹೇಳ್ತೀಗ. ಅಯ್ಯೋ, ನನಗಂತೂ ಎತ್ಕೊಳ್ಳು, ಏನು ಮಾಡಿದ್ರು ಹೊಟ್ಟೆ ಉರಿತದ ನನಗೆ. ನನ್ನ ಮಗಳಲ್ವಾ, ಎಲ್ಲರೂ ಸಂದಕ್ಕಾಗ್ಬಿಟ್ರು. ಇವಳು ಒಬ್ಳೇ ಬೇವರ್ಸಿ ಆಟ ಆಡ್ಕೊಂಡು ಹಿಂಗವಳೆ. ನೋಡೋಣ ಇರು, ನಾನು ಹೋಗ್ಬಿಟ್ಟು ಏನಾರ ಒಂದು ಮಾಡ್ತೀನಿ. ನೋಡೋಣ. ಬಾಕ ಪಾಪ, ನಿನ್ನ ಕಷ್ಟ ನೋಡೋಕೈತಿಲ್ಲ. ಸುಮ್ಮನೆ ನನಗೆ ಟಾರ್ಚರ್ ಕೊಟ್ರು ಪರವಾಗಿಲ್ಲ ಪಾಪ, ಹುಡ್ಕನಿ ಬಾ, ನಾನು ಸಹಾಯ ಮಾಡ್ತೀನಿ. ನನಗೂ ಇವಾಗ ಏನು ಕ್ಯಾಮೆ ಇಲ್ಲ. ಬಾಕ ಹೋಗೋಣ. ಶಾಂತಮ್ಮ, ಓಯ್ ಶಾಂತಮ್ಮ, ಏನಕ್ಕ? ಬಾಯಿಲಿ ಒಂದು ನಿಮಿಷ. ಅದು ನನ್ನ ನನ್ನ ಮಗುನೇನಾರ ನೋಡ್ದ? ನಿಮ್ಮ ಮಗಳು ಸುಮ ಅಕ್ಕನ್ನೇ? ಇಲ್ಲಪ್ಪ, ನಾನೇನು ನೋಡಲಿಲ್ಲ. ಅಯ್ಯೋ ಶಿವನೇ, ಅಲ್ಲ ಕಣಮ್ಮಿ, 15 ದಿನದಿಂದ ಅವ್ರು ಎಲ್ಲೂ ಕಾಣ್ತಿಲ್ಲ ಊರಾಗ ಎಲ್ಲೂ. ಅದಕ್ಕೆ ಲಕ್ಷ್ಮಣ್ ಕೇಳಿದ್ರೆ ನಮ್ಮ ಮೇಲೇನೇ ಎಗರು ಬೀಳ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲ, ನನ್ನ ಮಗಳು ಏನಾರ ಬಂದ್ಬಿಟ್ಟು ಏನಾರ ನನ್ನ ಮೊಮ್ಮಗನೋ ಮಗಳು ಏನಾರ ಬಂದ್ಬಿಟ್ಟು ನಿಮ್ಮ ಎಗ್ರೈಸ್ ಅಂಗಡಿ ತಾಗ ಬಂದ್ಬಿಟ್ಟು ಏನಾರ ಜಗಳ ಪಗಳ ಮಾಡ್ಕೊಂಡ್ರ ಏನಾರ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ಅಂಥದ್ದೇನೂ ಆಗಿಲ್ಲ. ಅವಾಗ ಒಂದು ಕಿತ್ತ ಅವಾಗ ಬಂದಿದ್ದ ಅಷ್ಟೇ. ಆಮೇಕಿಂದ ಜೈಲ್ಗೆ ಹೋದ್ಮೇಲೆ ಮತ್ತೆ ಈ ಕಡೆ ಬಂದಿದ್ದು ನಾನೇನು ನೋಡಲಿಲ್ಲ ಕಣಕ್ಕ. ಯಾಕೆ, ಎಲ್ಲೋದ್ರು ಅಂತ? ಅದೇ ಗೊತ್ತಾಯ್ತಿಲ್ಲ. ಎಲ್ಲೋದ್ರು ಅಂತ ಹೇಳ್ಬಿಟ್ಟು. ಈ ಲಕ್ಷ್ಮಣ ಏನಾರ ಗ್ರಾಚಾರ ಗಿಚಾರ ಬಿಡಿಸ್ಬಿಟ್ಟು ಎಲ್ಲ ಒಂದು ಕಳಿಸ್ಬಿಟ್ಲಾ ಅಂತ ಹೇಳಿ. ತಾವು ಬಾಯಿ ಮುಚ್ಕೊಂಡು ಇದ್ರಾಯ್ತು. ಯಾರೋ ಕಾಣಿಸ್ತಿಲ್ಲ ಅಂದ್ರೆ ನಮ್ಮ ಲಕ್ಷ್ಮೂ ಅಕ್ಕ ಏನು ಮಾಡ್ತದೆ? ಲಕ್ಷ್ಮೂ ಅಕ್ಕ ಭಾಳ ಒಳ್ಳೇದು. ಗಂಡನು ಬೇಡ, ಗಂಡನ ಸಬಸನೂ ಬೇಡ ಅಂತ ಉಗುತ್ ಬಿಸಾಕ್ ಸುಮ್ಮನೆ ಕುಂತ್ಕಡೈತೆ. ಅಂಥದ್ರಾಗೆ ಈ ಲಕ್ಷ್ಮೂ ಅಕ್ಕ ಏನಾರ ಮಾಡ್ಬಿಡ್ತದ? ಯಾಕೆ ಮಾಡ್ತದೆ ಲಕ್ಷ್ಮೂ ಅಕ್ಕ? ಅವಕ್ಕನ ಬಗ್ಗೆ ನೀವೇನು ಮಾತಾಡಕ್ಕೆ ಬರಬೇಡಿ, ಭಾಳ ಒಳ್ಳೇದವಕ್ಕ. ಅಯ್ಯಯ್ಯ, ಒಳ್ಳೆರೆ ನೆನೆಯ ಇಂಥ ಕಂತ್ರಿ ಕೆಲಸ ಮಾಡೋದು. ಯಾವಾಗೂನು ನನ್ನ ಮೊಮ್ಮಗನ ಕಂಡ್ರೆ ಆಯ್ತಿರ್ಲಿಲ್ವಲ್ಲ ಅವಳಿಗೆ, ಅದಕ್ಕೆ ಏನಾರ ಮಾಡಿಗಿಡದ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇನಿಯ. ಅಲ್ಲ, ಊರಾಗೆಲ್ಲೂ ಕಾಣ್ತಿಲ್ಲ, ಪೊಲೀಸರು ವಾರ್ನಿಂಗ್ ಕೊಟ್ಟವ್ರೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಊರು ಬಿಟ್ಬಿಟ್ಟು ಹೋಗವ್ರೆ ಅಂತಂದ್ರೆ ಏನರ್ಥ? ಇಲ್ಲೇ ನೆನೆಯ ದೇವಸ್ಥಾನದಾಗ ಏನೇ ಮನೆ ಕಂತಿದ್ರಂತೆ 2 ದಿನ, ಇವಾಗ ಕೈ ನೋಡಾಯ್ತಂತೆ. ಇವಾಗ ಕಾಣ್ತಿಲ್ಲ ಅಂತಂದ್ರೆ ಯಾರನ್ನ ಏನಾರ ಕಿಡ್ನಾಪ್ ಮಾಡ್ಬಿಟ್ಟವ್ರ ಅಂತ. ನಿಮ್ಮ ಮಗಳ ತಗೆ ನಿಮ್ಮ ಮೊಮ್ಮಗನ ತಗೇನು ಕೋಟ್ ಕೋಟಿ ಐತೆ, ಕಿಡ್ನಾಪ್ ಮಾಡ್ಬಿಟ್ಟು ಕೋಟ್ ಕೋಟಿಯ ಕಿತ್ಕೊಳಕ್ಕೆ? ಲೇ, ನೀನು ಅವಳ ಜೊತೆ ಸೇರ್ಕೊಂಡಲ್ಲ, ಲಕ್ಷ್ಮಿ ಜೊತೆ ಸೇರ್ಕೊಂಡು ನೀನು ಹಂಗೆ ಏನೇ ಆಗಿದೀಗ ನೀನು. ಪರವಾಗಿಲ್ಲ, ಕಾಸು ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಏನು ಎಲ್ಲ ಅವಳು ಪರ ಮಾತಾಡೋದೆ, ಅವಳಂಗೆ ಮಾತಾಡೋದೆ ನೀನು. ಐತೆ ನಿಂಗೆ, ನಡಿ. ಸರಿ ಬಿಡಿ, ನೀವು ತಾನೇ ಕರೆದಿದ್ದು, ನೀವು ಕರೆದಿದ್ದಕ್ಕೆ ನಾನು ಬಂದಿದ್ದು. ಎಲ್ಲೋಯ್ತಾರ ಅವರೇನು ಉಂಡಾಡಿ ಗುಂಡಂಗೆ ತಿನ್ಕೊಂಡು ಇರ್ತಾರೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊತೀರಾ? ಮೊದಲೇನಿಯ ಮಕ್ಕಳು ಒಳ್ಳೆ ಬುದ್ಧಿ ಕಳಿಸಿ ಬೆಳೆಸ್ಬೇಕು, ಇಲ್ಲಾಂದ್ರೆ ಹಿಂಗೇನೇ ಆಗೋದು. ಯಾಕಮಿಲ್ಲ ಇಷ್ಟೊಂದು ಮಾತಾಡಿಗೆ ನೀನು? ಹೋಗಿ ಸುಮ್ಕೆನೆಯ, ಕೇಳಿದ್ದು ಉತ್ತರ ಕೊಟ್ಟೆ ತಾನೆ. ದೊಡ್ಡವ್ರಿಗೆಲ್ಲ ಎದುರು ಮಾತಾಡ್ತಾರೆ, ಹೋಗು ಸುಮ್ಕೆನೆಯ. ಹೆಂಗ್ ಮಾತಾಡ್ತೀಯ ನೋಡಿ ಶಾಂತಮ್ಮ ನೀನು, ಹೋಗು.
ಇವಳು ಆ ಲಕ್ಷ್ಮು ಚಮಚ ಇವಳು ಏನೋ ಏನ್ ಬಾಯ್ಬಿಟ್ಟಳು. ಬಾ ನಾನು ಒಳಗಿನ ಹತ್ರ ಹೋಗ್ಬಿಟ್ಟು ಕೇಳನಿ. ನನ್ನ ಒಳಿಯ ಕಿತ್ತೋದ್ ನನ್ನ ಮಗ, ಅವನು ಏನೋ ತಪ್ಪು ಮಾಡೋಳು ನನ್ನ ಮಗಳು ಅಂತ ಮನೆಗೆ ಬಿಟ್ಕೊಳ್ಳೋದು ಬಿಟ್ಬಿಟ್ಟು ಏನಾರ ಆ ಕೈಗಿನ ಕಾಲ್ದಾಗ ಏನು ನಂಬಕಾಯ್ತದೇನಕ್ಕ. ಇವಾಗೆಲ್ಲ ನೋಡ್ತಿಲ್ವೇ ಟಿವಿನಾಗೆ ಅಲ್ಲಿ ಇಲ್ಲಿ ಎಲ್ಲನೂ ಹೆಂಗ್ ಒಂದೇ ಕಿತ್ತನೆ ನೀ ಇದು ಮಾಡ್ತಾವ್ರೆ ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಿಲ್ವೇ ನಿಂಗೆ. ಯವ್ವ ಸಾಯ್ಸೋದು ಕೇಳಿಯೇ, ಆಮೇಲೆ ಇವರೇ ಸತ್ತೋಗೋದು ಕೇಳಿಯೇ, ನನಗೆ ಕೇಳೋಕ್ಕೆ ಏನೇ ಆಯ್ತಿಲ್ಲ ನಂಗಂತೂ. ಏನಾಯ್ತೈತೆ ಏನು ಬಿಡ್ತೈತೆ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಯವ್ವ ಬಾ ಫಸ್ಟು ನನ್ನ ಮಗಳೇ ನೆನೆಯ. ಹಂಗೆಲ್ಲ ಕಳ್ಕೊಳಕ್ಕಾಯ್ತದೇನಕ್ಕ. ನೋಡು ಇವಳು ಹೆಂಗೆ ಮಾತಾಡೋಳು. ಬಾ ಹೋಗೋಣ. ನಿಮ್ಮ ಮಗಳಿಗೂನುವೆ ಹೊಸಿ ನಾಲ್ಗೆ ಮೇಲೆ ನಿಗಾ ಇಲ್ಲ ಬಿಡಕ್ಕ. ಹೆಂಗೆ ಸಿಕ್ಕ್ರೆ ಹಂಗೇನೇ ಮಾತಾಡ್ತಾಳೆ ಸುಮಿನುವೆ. ಅವಳು ಬಾಯಿಂದನೇ ಇವತ್ತು ಹಾಳಾಗೋಗೋಳೆ ನೋಡಿ. ಆದ್ರೂ ಹೋಗೋಣ. ಏನೇ ಹೇಳೋಣ, ನನ್ನ ಸೊಸೆನ ನಾನು ದೇವತೆ ಇದ್ದಂಗೆ ಕಣ. ನನ್ನ ಸೊಸೆ ಇಲ್ಲ ಅಂದಿದ್ರೆ ಬುಡತಗಿ ಇವತ್ತು ಉಣ್ಣಕ್ಕೂ ನಮಗೆ ಸಿಗ್ತಿರ್ಲಿಲ್ಲ. ನನ್ನ ಹೆಂಡ್ತಿನ ನನ್ನ ಮಗನ ನಂಬ್ಕೊಬಿಟ್ಟಿದ್ರೆ ಊಟನೂ ಸಿಗ್ತಿರ್ಲಿಲ್ಲ. ನೋಡ್ದೆ ಒಬ್ಳೆ ನೀನು ಹೆಂಗೆ ಜಯಿಸ್ಕೊಂಡು ಬತ್ತಾಳೆ. ಊರಾಗೆಲ್ಲ ಒಂದು ಕೆಟ್ಟು ಇದು ಒತ್ಕೊಂಡಿದ್ದಂಗೆ ಎಷ್ಟು ನೀಟಾಗೆ ಸಹಿಸ್ಕೊಂಡು ಹೆಂಗೆ ಎಲ್ಲರ ಹತ್ರಗೂ ಬಾಳಿಸ್ಕೊಂಡು ಬಾವಿಸ್ಕೊಂಡು ಹೆಂಗೆ ಬತ್ತಾಳೆ ನೋಡಕ್ಕೆ ಏನೇ ಒಂಥರ ಚಂದ ಬಿಡು. ಭಾಳ ಒಳ್ಳೆದಾಗೋಗ್ಬಿಟ್ಟೈತೆ ಹುಡುಗಿ ಮಾತ್ರ. ಅಷ್ಟೇ ಚೆನ್ನಾಗಿ ಎಗ್ರೈಸು ಮಾಡ್ತದೆ ನಿಮ್ಮ ಸೊಸೆ. ಭಾಳ ಒಳ್ಳೆ ಹುಡುಗಿ. ನಿಮ್ಮ ಮಗನೇ ಯಾ ಬದಲಾಗದ್ ಬಿಟ್ಬಿಟ್ಟು ಪೋಟ್ರೆಂಟಿ ಆಟ ಆಡ್ತಾನೆ. ನನ್ನ ಹೆಂಡತಿ ಬುದ್ಧಿ ಎಲ್ಲನೂ ನನ್ನ ಹೆಂಡತಿ ಸರಿಯಾಗಿದ್ದಿದ್ರೆ ಯಾಕೆ ಹಿಂಗಾಗೋದು. ನನ್ನ ಹೆಂಡತಿಗೆ ಇರೋದೆಲ್ಲ ದರಿದ್ರದ ಬುದ್ಧಿ ನೆನೆಯ. ಅದೇ ಬುದ್ಧಿ ನನ್ನ ಮಗಂಗೂ ಎತ್ತಾಗ ಬಂದ್ಬಿಟ್ಟೈತೆ. ಇನ್ನು ಏನು ಮಾಡೋಕ್ಕಾಯ್ತದೆ. ದರಿದ್ರ ಅಂದರೆ ಹುಟ್ಟು ದರಿದ್ರ. ಇಬ್ರುನುವೆ ಬುಡತ್ತಾಗೆ ಅವನು ಹಬ್ಬನ ಎಟ್ಗಿದ್ದಿದ್ರೆ ನನ್ನ ಮಗ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದ. ಇಲ್ಲ 420 ಆಟ ನೆನೆಯ ಆಡಬೇಕು. 420 ಹಂಗೆ ಏನೇ ಇರಬೇಕು. ಇದೇ ಬಾಳಿ ಹುಡ್ದಂತೂ 420 ಬಾಳುಗಳು. ನನಗಂತೂ ಬುಡತ್ತಾಗೆ ಕೇಳಿ ಸಾಕಾಗೋಗ್ಬಿಟ್ಟೈತಿ. ಏನಾರ ಹೇಳೋಣ, ನನ್ನ ಸೊಸೆನೋ ಸೊಸೆ ಪಾಪ. ನಾನು ಅವನೇ ದುಡಿದ್ಬಿಟ್ಟು ಕೊಡ್ತಾ ಇವನಿ. ಏನೋ ಅಂಗಡಿ ಪಂಗಡಿ ಮಾಡಬೇಕು ಅಂತ ಹೇಳ್ತಿದ್ಲಲ್ಲ, ಮಾಡ್ಕೊಳ್ಳಿ ಅಂಗಡಿಯೋ ಪಂಗಡಿಯೋ ಅಂತ ಹೇಳ್ಬಿಟ್ಟು ನಾನೇ ಒಂಚೂರು ಕುಡಿಕೊಂಡು ಚೀಟಿ ಪಾಟಿ ಹಾಕೊಂಡಿವ್ನಿ. ಬಿಸ್ನೆಸ್ಗೆ ಏನಾರ ಕಾಸು ಕೊಡನಿ. ನನ್ನ ಮಗನ ನಂಬ್ಕೊಂಬಿಟ್ಟು ಬಂದಿತ್ತು. ನನ್ನ ಮಗ ನೋಡ್ದಲ್ಲ ಉಂಡಾಡಿ ಗುಂಡ ಎಲ್ಲೋದ್ನೋ ಏನು ಕತೆಯೋ ಆ ಹುಡುಗಿ ಕೈ ಕೊಟ್ಬಿಟ್ಟ. ನಾವು ಕೈ ಕೊಟ್ಬಿಟ್ರೆ ಒಂದು ಹೆಣ್ಮಗಳು ಶಾಪ ಒಳ್ಳೇದಾಯ್ತದ. ಅದಕ್ಕೆ ಒಂಚೂರು ನಾನು ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಾಸು ಅಂತ ಹೇಳ್ಬಿಟ್ಟು ಕೊಡ್ತಾ ಇವ್ನಿ. ಹೇಳೋಣ, ಬಂದಿರೋ ಸೊಸೆಗಳನ್ನ ಹೆಣ್ಮಕ್ಳು ನೊಯ್ಯೋ ಅನ್ಸಿದ್ರೆ ಮನೆ ಉದ್ಧಾರ ಆಯ್ತದೆ ಬಿಡು. ಹೆಂಗೋ ನನ್ನ ಜೀವನ ಪಾಪ ನಡ್ಕೊಂಡು ಹೋಯ್ತಾ ಐತೆ. ಹೆಂಗೋ ಪಾಪ ನೀನು ವೆಪ್ಪ ಕಿವಿ ಕೇಳಿಸ್ತಿರ್ಲಿಲ್ಲ, ಸೋರ್ ಮಾಡಿಸ್ದೆ ಎಲ್ಲ ಮಾಡಿದೆ. ಪಾಪ ಬುಡಣ ನಿಂದಿ ಅಂತ ಒಪ್ಪೈತೆ. ಅಳಿ ಅಂದ್ರೆ ಓ ಅತ್ತೆ ಹೇಳಿ. ನನ್ನ ಮಗಳು ನನ್ನ ಮೊಮ್ಮಗ ಎಲ್ಲಿ? ಇದೇನತ್ತೆ ಹೊಸ್ದಾಗ ಕೇಳ್ತೀರಾ ನನ್ನ? ನಾನು ಎಲ್ಲಿಂದ ಹುಡುಕಬಿಟ್ಟು ಬಂದು ಕೊಡ್ಲಿ ನಿಮ್ಮ ಮಗಳು ಮೊಮ್ಮಗುನ? ನನ್ನನ್ನು ಕೇಳ್ತೀರಾ? ನಿಮ್ಗೆ ಗೊತ್ತಿಲ್ವೇ ನಾನು ನಿಮ್ಮ ಮಗಳು ಮೊದ್ಲೇನೆ ನೀವು ಒಬ್ರಿಗೊಬ್ರಿಗೆ ಆಗಿ ಬರೋದಿಲ್ಲ, ಮಾತಾಡೋದಿಲ್ಲ, ಜೊತೆಯಾಗಿ ಸರಿಯಾಗಿಲ್ಲ. ನೀವು ಒಳ್ಳೆ ಸಂದ ಕೇಳ್ತಿದ್ದೀರಲ್ಲ ನೀವು. ಅದೆಲ್ಲ ಬೇಕಿಲ್ಲ ನನಗೆ. ಎಲ್ಲಿ ಅಂತ ಕೇಳ್ತಾ ಇವನಿ ಅಷ್ಟೇ. ಎಲ್ಲಿ ನನ್ನ ಮಗಳು ನನ್ನ ಮೊಮ್ಮಗ ಇಬ್ರುನುವೆ ಎಲ್ಲಿ? ನಿನಗೂ ನನ್ನ ಮಗಳು ಆಗೋದಿಲ್ಲ ಅಂತ ನನಗೆ ಸಂದ ಗೊತ್ತು. ಆಗೋದಿಲ್ಲ ಅಂತಾನೆ ನಾನು ಕೇಳ್ತಾ ಇರೋದು. ಯಾಕೆ ಆಗೋದಿಲ್ಲ ಏನು ಎತ್ತ? ನನ್ನ ಮತ್ತೆ ನನ್ನ ಮಗಳು ನಿಂಗೂ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಏನ ಮಾಡ್ಬಿಟ್ಟ ಏನು? ಅಯ್ಯೋ ಅತ್ತೆ, ಇದೇನತ್ತೆ ಹಿಂಗ್ ಮಾತಾಡ್ತಿದ್ದೀರಾ? ನನ್ನೇನು ಕೊಲೆಗಾರನ್ ಮಾಡ್ಬಿಟ್ಟಿದ್ದೀರಾ? ಯಾರಿಗ್ ಗೊತ್ತು ಯಾವ ಊಟದಾಗ ಯಾವ ಇರ್ತದೆ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನನ್ನ ಮಗಳು ಪಕ್ಕದಾಗಿದ್ರು ಮಾತಾಡಿಸ್ತಿರ್ಲಿಲ್ಲ, ಏನು ಹೇಳಿದ್ರು ಮಾತಾಡಿಸ್ತಿಲ್ಲ. ಕೊನೆತಾಗೆ ನಿಂತಾಗೆ ಬಂದಿದ್ಲಂತಲ್ಲ, ನಿಂತಾಗೆ ಬಂದ್ಬಿಟ್ಟೇನೋ ದುಬೈ ಕಳ್ಸು ನಮ್ಮನ್ನ ಅಂತ ಕೇಳಿದಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕೆ ಸುಗುತ್ ಕಳಿಸ್ತಂತಲ್ಲ. ಆ ಹೋಟ್ಲು ಶಿವಣ್ಣ ಎಲ್ಲನೂ ಹೇಳ್ದ. ಬಂದಿದ್ರ ಇಂಥ ದಿನ ನಿಮ್ಮ ಒಳಿಯ ಹಿಂಗೆ ಬೈದ್ಬಿಟ್ಟು ಕಳಿಸ್ಬಿಟ್ಟ ಅಂತ ಎಲ್ಲನೂ ಹೇಳ್ದ. ಬೈದ್ಬಿಟ್ಟು ಕಳಿಸ್ಬಿಟ್ಟು ಏನೋ ನನ್ನ ಮಗಳು ಸಾಯಿಗೆ ಬಡ್ದ್ಬಿಟ್ಟ ಏನು? ಅಣ್ಣು ಏನಾರ ಇದ್ರೆ 15 ದಿನ ಆಯ್ತು ಮನೆ ಬಿಟ್ಟು ಹೋಗಿ, ಮನೆ ಖಾಲಿ ಮಾಡಿಸ್ಬಿಟ್ಟು ಅಲ್ಲೂ ಕಾಣ್ತಿಲ್ಲ ಇಲ್ಲೂ ಕಾಣ್ತಿಲ್ಲ ಅಂದ್ರೆ ಏನಣ್ಣ ಅರ್ಥ? ಏನಾರ ಮಾಡ್ದೇನಣ್ಣ ಅವ್ರಿಗೆ ಪಾಪ ಅಂತ ಅನ್ನಿಸ್ತದೆ ಕಣ್ಣ. ಸುಮಿನ್ ನೋಡಿದ್ರೆ ನಾನವಾಗ ಕಳ್ಸೋದೇನೋ ಕಳಿಸ್ಬಿಟ್ಟು ಬೈದಾಡ್ತಿದ್ದೆ ಮಂತ ಇದ್ದಾಗ. ಇವಾಗ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಅಲ್ಲ ಏನು ಮಾಡಿದೆ ನೀನು ಹೆಂಡ್ತಿನ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನ್ಯೂಸ್ ಚಾನಲಾಗಿ ನೋಡಿದ್ರೆ ಎಲ್ಲ ಭಯವಾಯ್ತೈತೆ. ಏನೋ ಈ ವಯಸ್ಸಾಗಿ ನೀನು ಏನು ಮಾಡೋಕ್ಕಿಲ್ಲ ಅಂತ ಅನ್ಕೊಂಡಿವ್ನಿ. ಆದ್ರೂ ಬಂದಿರೋ ಹೆಂಡ್ತಿ ಮಗುನ ಕಷ್ಟ ಅಂತ ಬಂದಿರೋರ್ನ ಏನು ಮಾಡಿದೆ? ಯಾವಳನ್ನ ಸೆಟಪ್ ಗಿಟಪ್ ಮಾಡ್ಕೊಂಡ್ಬಿಟ್ಟಿದೀಗೋ ಏನು? ನನ್ನ ಮಗಳಿದ್ರೆ ನಿಂಗೆ ಅಡ್ಡಿ ಆಯ್ತಾಳೆ ಅಂತ ಹೇಳ್ಬಿಟ್ಟು ಏನನ್ನ ಕಳಿಸ್ಬಿಟ್ಟ? ಅತ್ತೆ ಬಾಯಿ ಮೇಲೆ ನಿಗಾ ಇಟ್ಕೊಂಡು ಮಾತಾಡಿ. ಈ ವಯಸ್ಸಾಗ ನನಗೆ ಸೆಟಪ್, ನಾನು ಸೆಟಪ್ ಇಟ್ಕೊಂಡು ನಾನೇನು ಮಾಡ್ಲಿ ಅತ್ತೆ? ನೀವು ಹೆಂಗೆಂಗೋ ಮಾತಾಡೋಕೆ ಬರ್ಬೇಡಿ, ನನ್ನ ಮೇಲೆ ನೀನು ದೂರಕ್ಕೆ ಬರ್ಬೇಡಿ ಅತ್ತೆ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ ಅತ್ತೆ? ನೀವೇನು ಅನ್ಕೊಂಡಿದ್ದೀರಾ ಅಂತ? ಅಯ್ಯೋ ನಿನ್ನ, ನಾನೇನಾರ ತಪ್ಪು ಕೆಲಸ ಮಾಡ್ಬಿಟ್ಟು ಅವ್ನು ಸಾಯಿಸ್ಬಿಟ್ಟು ನಾನೇ ಕತೆ ಬೇರೆ ಮದುವೆ ಮಾಡ್ಕೊಂಡ್ಲಿ. ಮದುವೆ ಮಾಡ್ಕೋಬೇಕು ಅನ್ನೋ ಇಷ್ಟ ಇದ್ರೆ ನಾನು ಬೇಕಾದ್ರೆ ಆರಾಮಾಗಿ ಇನ್ನೊಬ್ಳು ಕಟ್ಕೊತೀನಿ. ಇವಳನ್ನ ಸಾಯಿಸ್ಬಿಟ್ಟು ಕಟ್ಕೊಂಡು ಜೈಲ್ಗೆ ಹೋಗೋ ಅವಶ್ಯಕತೆ ನನಗೇನೈತತೆ? ಇದು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಎಲ್ಲೋ ಹೋಗಿತ್ತಾಳೆ ಬುಡಿ ಬತ್ತಾಳೆ. ಅಯ್ಯೋ ನಾನೇನು ಕವಳನ್ನೆಲ್ಲ ಸಾಯಿಸಲೆಕ್ಕೂ ಹೋಗ್ಲಿ? ಅಲ್ಲಣ್ಣ ಏನಾರ ಇದ್ರೆ ಹೇಳ್ಬಿಡು ಪಾಪ. ಮಗ ಅವ್ರಿಗೂ ಮಕ್ಕಳಲ್ವಾ, ಅವ್ರಿಗೂ ಕರುಳು ಒಟ್ಟುರಿಯಕ್ಕಿಲ್ವ ಹೇಳು? ನಿನಗೆ ಹೆಂಡತಿ ಇಷ್ಟ ಇಲ್ದಂಗೆ ಇರ್ಬೋದು, ಆದರೆ ಪಾಪ ಇವಳಿಗೆ ಇಷ್ಟ ಇಲ್ದಂಗೆ ಇರ್ತದೆ ಹೇಳು. ಅಕ್ಕ ನೀನ್ ಒಳ್ಳೆ ಸಂದ ಫಿಟ್ಟಿಂಗ್ ಇರ್ತಿದ್ಯಾ ಕಣಕ್ಕ. ಏನು ಮಾಡೇ ಇಲ್ಲ ನಾನು ಇಲ್ಲಿ ಜಗಳಕ್ಕೆ ಬಿದ್ಬಿಟ್ಟು ನನ್ನ ಮೇಲೆ ನೀ ಜಗಳಕ್ಕೆ ಬಿದ್ಬಿಟ್ಟು ಇಲ್ಲಿ ಎಲ್ಲೋದ್ಲು ಅಂದ್ರೆ ನನಗೇನು ಗೊತ್ತು? ಎಲ್ಲ ಹೋಗಿರ್ತಾರೆ ಬುಡಿ ಬರ್ತಾರೆ. ಏನು ಅವ್ರೇನು ಚಿಕ್ಕ ಮಕ್ಳು ದುಬೈ ಕಳ್ಸಕ್ಕಾಯ್ತದೆ? ಅದಕ್ಕೆ ವೀಸಾ ಪಾಸ್ಪೋರ್ಟ್ ಎಲ್ಲ ಏನು ಬೇಡವೆ? ಅಮ್ಮ ಮಗು ಇಬ್ರು ನಾನು ಕಣ್ಣು ಮುಚ್ಕೊಂಡು ಕಳಿಸ್ಬಿಡ್ಲೆ ನಾನು? ಹೋಗ್ರಿ ಅಂತ ಫ್ಲೈಟ್ ಹತ್ತಿಸ್ಬಿಟ್ಟು ಏನಲ್ಲೇನು ಸಮಸ್ಯೆ ಅನ್ಕೊಬಿಟ್ರೆ ದುಬೈಗೆ ಹೋಗೋದು ಅಂದ್ರೆ ಕೇಳಿದ್ರು ನಾನು ಕಳ್ಸಕ್ಕಿಲ್ಲ ಅಂತ ಹೋಗುದು ಕಳಿಸ್ದೆ ಅಷ್ಟೇನೇ. ನೀ ಅಷ್ಟಕ್ಕೆಲ್ಲ ಎಲ್ಲ ಹೋಗಿ ಬೆಂಗ್ಳೂರು ಹೋಗಿರ್ತಾರೆ ಬುಡಿ ಬರ್ತಾರೆ. ಅಂದ್ರೆ ನೀವು ನೋಡಿದ್ರಾ ನನ್ನ ಮಗಳು ಮೊಮ್ಮಗ ಇಬ್ರು ಬೆಂಗ್ಳೂರಿಗೆ ಹೋಗೋದನ್ನ ನಿಮ್ಮ ಕಣ್ಣಾರ ಏನಾರ ನೋಡಿದ್ರಾ? ಅಕ್ಕ ಏನಕ್ಕ ಇದೇನೋ ಕಾಣಿಸ್ತಿಲ್ಲ ಅಂದ್ರೆ ಯಾರ ಮೇಲೆ ಎತ್ತಾಕಂಗ್ ಪಾಪ ಈ ಅಣ್ಣ ಏನ್ ಮಾಡೈತಿ ನಿಮ್ಮ ಮಗಳು ಕಾಣೆಯಾಗಿರೋದಕ್ಕೆ?
ಹೋಗಿ ಹಂಗೆ ನಡೆದ್ರೆ ಪೊಲೀಸ್ ಸ್ಟೇಷನ್ ಕೇಳಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಕೂಗಾಡ್ಬಿಟ್ರೆ ಹೆಂಗೆ? ಓಹೋ, ನಿಮ್ಮ ಮಗಳೇನು ಅಂತ ಹೇಳ್ಬಿಟ್ಟು ನಿಮಗೂ ಸಂದಾಗ ಗೊತ್ತು. ಕಿಡ್ನಿ ಮಾರಕ್ಕೆ ಏನೇ ಹೋಗಿದ್ಲು ನಿಮ್ಮ ಕಿಡ್ನಿಯ. ನೀವು ಸಾವಿರ ಕಿತ್ತಾಡ್ಕೊಂಡೆಲ್ಲ ಕುಂತಿತ್ತೀರಾ. ಈಗ ನೋಡಿದ್ರೆ ಬಂದು ಪಾಪ ಇವಳು ನೈನ್ ಮೇಲೆ ಏತಗಳು ಬಿದ್ದಿದ್ಯಾ. ಏ, ನಂದು ನನ್ನ ಮಗಳದು ಸಾವಿರ ಇರ್ತದೆ. ಕಿಡ್ನಿನೇ ಮಾರ್ತಾಳೋ, ಕಣ್ಣೇ ಮಾರ್ತಾಳೋ, ಹೃದಯನೇ ಮಾರ್ತಾಳೋ, ಅದು ನನಗೂ ನನ್ನ ಮಗಳಿಗೂ ಬಿಟ್ಟಿದ್ಲ. ನನ್ನ ಮಗಳನ್ನ ಅನ್ಯಾಯವಾಗಿ ಏನೋ ಮಾಡೋರು ಇವರು, ನನಗೆ ಅರ್ಥ ಆಯ್ತೈತೆ. ಗೊತ್ತು ಬಿಡು ನಂಗೆ. ಓ ಆಗತ್ತರಿ, ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಮಾಡ್ಕೊಳ್ಳಿ. ನಾನು ತಾನು ಏನು ಮಾಡೋಕ್ಕಾಯ್ತದೆ? ಅವ್ರು ಕಾಣ್ತಿಲ್ಲ ಅಂದರೆ ನಿಮ್ಗೆ ಹಂಗೆ ಅನಿಸೋದು ಹಂಗೆ ಏನಾರ ನೋಡ್ಕೊಳ್ಳಿ. ನನಗೇನಂತೆ ಬುಟ್ಟಾಕಿ ನಿಮ್ಗೆ ಮನ್ಸಾಗ ನಾನೇ ಮಾಡಿದ್ದೀನಿ ಅನ್ಕೊಂಡ್ರೆ ಹೌದು ಬಿಡಿ, ನನ್ನ ಮೇಲೆ ನೀವು ಅನ್ಕೊಳ್ಳಿ. ಹೋಗಿ ಸುಮ್ಕೇನೆ ನೀಯಾ. ನಡಿ, ಇನ್ನೂ ಒಂದು 4 ಕಡೆ ಹುಡುಕಿ ಆಮೇಕಿಂದ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಚೆನ್ನಾಗಿ ವಿಚಾರ ಮಾಡ್ತೀನಿ. ಬಾಕ ಅಕ್ಕ, ಪಾಪ ನೀನು ಎಷ್ಟು ಅದ್ದಾಡ್ತಿದ್ಯಾ ಅಂತ ಗೊತ್ತಾಯ್ತೈತೆ. ನಿಂಗೆ ಏನು ಸಹಾಯ ಬೇಕೋ ನನ್ನ ಸಹಾಯನ ಮಾಡ್ತೀನಿ, ಬಾಕ. ಇದೇನಣ್ಣ ಇದು? ಎಂಡ್ರು ಕಾಣ್ತಿಲ್ಲ ಅಂದ್ರೂ ನಾನೇ ಹುಡ್ಕಾಡ್ಬೇಕು, ಮಕ್ಕಳು ಕಾಣ್ತಿಲ್ಲ ಅಂದ್ರೂ ನಾನೇ ಹುಡ್ಕಾಡ್ಬೇಕು. ನನಗೇನು ಮಾಡೋಕ್ಕೇನು ಕ್ಯಾಮ್ ಇರಲ್ವಾ? ಆ ಸುಮಿಗೂ ನನಗೂ ಮೊದಲು ಬರ್ತಾನೆ ಇಲ್ಲ. ಆಗಲೇ ವರ್ಷಗಳಾಗೋಯ್ತು ನಾನು ಅವಳು ಮಾತಾಡಿ ನೆಟ್ಟಿಗೆ ಸಂದಕ್ಕಿದ್ದು. ಅವಳು ದುರಂಕಾರಕ್ಕೆ ಈಗ ನೋಡಿ ನನ್ನ ಮೇಲೆ ಏನು ಎತ್ತಾಕದಿವಮ್ಮ. ಅಯ್ಯಪ್ಪ, ಈಗಿನ ಕಾಲದಾಗಂತೂ ಏನು ಮಾಡಿದ್ರು ತಪ್ಪೇನೇನಿಯ. ಆದ್ರೂ ಕಾಣ್ತಿಲ್ಲ ಅಂದರೆ ಎತ್ಕೊಳ್ಳಲ್ವೇನ ನಂಗೆ ಆಡಿಸ್ತದೆ. ಹೌದೌದು. ಆದರೆ ನೋಡು ಪಾಪ, ಎತ್ತು ತಾಯಿ ಅನ್ನೋದು ಅದಕ್ಕೇನೇನಿಯ. ನನಗೆ ಗೊತ್ತೇ ಇಲ್ಲ ಅವ್ರು ಎಲ್ಲವರು ಏನು ಕತೆಯೋ, ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ಅವ್ರು ಏನು ಹೋಗಿ ಸಾಯ ಅಂತ ಜನ ಅಲ್ಲ ಅಂತ ನನಗೆ ಗೊತ್ತು. ನನ್ನ ಹೆಂಡತಿ ನನ್ನ ಮಗ ಇಬ್ಬರು ಬೇಕಾದ್ರೆ ಸಾಯಿ ಹೊಡಿತಾರೆ ಯಾರನ್ನ, ಅವ್ರೇನು ಸಾಯೋದಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಎಲ್ಲೋ ಬೆಂಗಳೂರು ಕಡೆ ಹೋಗಿರ್ತಾರೆ ಬರ್ತಾರೆ ಅಂತ ಸುಮ್ಕಾಗಿವ್ನಿ. ನೋಡು, ತಾಯಿ ಅನ್ನೋದು ಅದಕ್ಕೇನೆಯ. ತಾಯಿ ಪ್ರೀತಿ ಮುಂದೆ ಏನೂ ಇಲ್ಲ ಅನ್ನೋದು ಅದಕ್ಕೇನೆ. ನೋಡು, ಸುಮ್ಮನ ಬಗ್ಗೆ ಯೋಚನೆ ಮಾಡೋಕೆ ನಾವೆಲ್ಲ ಬಿಟ್ಬಿಟ್ವಿ. ನನ್ನ ಸೊಸೆನೂ ಯೋಚನೆ ಮಾಡ್ತಿಲ್ಲ, ನಾನು ಯೋಚನೆ ಮಾಡ್ತಿಲ್ಲ, ನಮ್ಮ ಬೀಗರು ಯೋಚನೆ ಮಾಡ್ತಿಲ್ಲ, ಯಾರೂ ಯೋಚನೆ ಮಾಡ್ತಿಲ್ಲ. ಆದರೆ ಅವ್ರ ಹಣ್ಣುಗಳೇ ಯೋಚನೆ ಮಾಡ್ತಿಲ್ಲ. ಸುಮಿ ಅವ್ರ ಹಣ್ಣುಗಳು ಇಬ್ಬರವ್ರಲ್ಲ, ಅವರೇ ಯೋಚನೆ ಮಾಡ್ತಿಲ್ಲ. ಆದರೆ ಎತ್ತು ತಾಯಿ ಅನ್ನೋದು ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ನಮ್ಮ ಅತ್ತೆನೇನಿಯ. ಕಿಡ್ನಿ ಮರ ಕರ್ಕೊಂಡು ಹೋದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಏನು ಮಾಡಿದ್ರು ನಮ್ಮ ಅತ್ತೆಗೆ ಆ ಸುಮ್ಮನ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಲಿಲ್ಲ ನೋಡೋಣ. ಅದನ್ನೇ ಹೇಳ್ದಣ್ಣ, ತಾಯಿ ಪ್ರೀತಿ ಅನ್ನೋದು. ತಾಯಿ ಪ್ರೀತಿ ಮುಂದೆ ಏನಾರು ಐತ ಹೇಳಿ? ಏನು ಎಂಥ ಕಳ್ಳನ ಮಗ ಆದ್ರೂ ತಾಯಿಗೆ ಅಷ್ಟೇ, ಮಕ್ಕಳೇನೆಯ ಜೀವ. ಬುಡಿ, ನೀವೇನು ಮಾಡಿಲ್ಲ ಅಂದ್ರೆ ಟೆನ್ಷನ್ ಯಾಕೆ ತಗೋತೀರಾ? ಏನಾಯ್ತದ ಆಗಲಿ ಬುಡಿ. ಅಷ್ಟೇ ನಮ್ಮ ಅತ್ತೆಗೆ ಬಿಟ್ಟಿದ್ದು.